ಮೊಟ್ಟ ಮೊದಲು ಆರೋಗ್ಯ ಕೊಡುವವರೇ ಇವರು, ನೆಮ್ಮದಿ ಕೊಡುವವರು ಇರೋರು. ಒಂದು ವೇಳೆ ಒಂದು ದಿನ ನಿಮ್ಮ ಕೆಲಸ ನಿಂತರೆ ಆ ಪಟ್ಟಣದಲ್ಲಿ ಆಗಲಿ ಆ ನಗರದಲ್ಲಿ ವಾಸ ಮಾಡೋಕ್ಕೆ ಆಗಲ್ಲ. ಅಂಥ ಒಂದು ವಾತಾವರಣವನ್ನು ನೀವು ಶುಚಿ ಮಾಡಿ ಜನರಿಗೆ ನೆಮ್ಮದಿಯನ್ನು ತರುವಂಥ ಕೆಲಸ ಮಾಡಿದಿರಿ. ಸರ್ಕಾರ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದೆ. ಅದರ ಜೊತೆಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡ್ತೇನೆ, ಎಲ್ಲಿ ನಮ್ಮ ಸ್ಲಮ್ಗಳಿದ್ದಾರೆ ಅಲ್ಲಿಯೇ ಒಂದು ವಿಶೇಷವಾಗಿ ರೆಸಿಡೆನ್ಷಿಯಲ್ ಸ್ಕೂಲ್ಸನ್ನು ಮಾಡಿ ಆ ಪ್ರತಿಯೊಬ್ಬ ಮಕ್ಕಳು ಕೂಡ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡೋಕ್ಕೆ ಅನುವು ಮಾಡಿಕೊಡ್ಬೇಕಂತ ನಾನು ಆ ಸಮುದಾಯ ಪರವಾಗಿ ಮನವಿಯಿಂದ ಮನವಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಡಿ ಕೆ ಶಿವಕುಮಾರ್. ಒಂದು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದೀರಿ. ಇದು ಗಾಂಧೀಜಿಯವರ ಕನಸು, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು, ಇದು ಬಾಬು ಜಗಜೀವನ್ ರಾಮನ ಕನಸು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನನ್ನು ಮಾಡಿದರೆ ಸ್ವತಂತ್ರ ಭಾರತದಲ್ಲಿ ಸೋಲಿಲ್ಲದ ಸರ್ದಾರ 8 ಬಾರಿ ಲೋಕಸಭೆಗೆ ಆಯ್ಕೆ ಮಾಡಿ ಬಾಬು ಜಗಜೀವನ್ ರಾಮ್ ಅವರು ಮೊಟ್ಟ ಮೊದಲು ಕಾರ್ಮಿಕ ಸಚಿವರಾಗಿ ಏನು ಕಾನೂನನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದರು ಅದನ್ನು ಚಾಚು ತಪ್ಪದೆ ಅವರು ಕೆಲಸವನ್ನು ಮಾಡಿದರು. ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಎಲ್ಲದರಲ್ಲಿ ಕೂಡ ಈ SC STಗೆ ರಿಸರ್ವೇಷನ್ ಇರಬೇಕು ಅಂಥೇಳಿ ಕೆಲಸವನ್ನು ಮಾಡಿದರು. ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅವರದೇ ಒಂದು ಚಿಂತನೆಯಲ್ಲಿ ಜಾರಿಗೆ ಮಾಡಿ ಅದಾದ ಮೇಲೆ ನಮ್ಮ ಹಿರಿಯ ನಾಯಕರಾದಂಥ ಖರ್ಗೆ ಸಾಹೇಬರ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಅನಾರ್ಗನೈಸ್ಡ್ ಸೆಕ್ಟರ್ಗೂ ಕೂಡ ನ್ಯಾಯ ಕೊಡಬೇಕು, ಅವ್ರಿಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕಂತ ಸಾಕಷ್ಟು ಕೆಲಸಗಳನ್ನು ಮಾಡಿ ಇದು ಶೋಷಿತರಲ್ಲಿ ಶೋಷಿತ ವರ್ಗಗಳು. ನಾನು ನಿಮ್ಮವನಾಗಿ ಒಂದು ಮನವಿಯನ್ನು ಮಾಡ್ತೀನಿ, ನೀವೆಲ್ಲರೂ ಕೂಡ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಿ IAS IPS ಆಗಲಿ, ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ ಆ ಕಡೆ ಗಮನ ಕೊಡಿ. ನಾವು ಈ ಕೆಲಸ ಮಾಡ್ತಾಯಿದ್ದೀವಿ, ನಾವು ಈ ಮಕ್ಕಳು ಇದೇ ಕೆಲಸ ಮಾಡಬೇಕು ಅನ್ನೋ ಚಿಂತನೆ ಮಾಡಬೇಡಿ. ಅವರೆಲ್ಲೂ ಕೂಡ ಮುಂಚೂಣಿಗೆ ಬರಲಿ, ಅತ್ಯುತ್ತಮ ಪ್ರಜೆಗಳಾಗಲಿ, ದೇಶದ ಮುಂಚೂಣಿಯಲ್ಲಿ ಅವರು ಕೂಡ ಸಹಭಾಗಿಗಳಾಗಿ ಈ ದೇಶವನ್ನು ನಡೆಸುವಂಥ ಕೆಲಸ ಆಡಳಿತದಲ್ಲಿ ಅವರ ಪಾತ್ರವಿರಲಿ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ತಾ, ನಮ್ಮ ಇಷ್ಟೊಂದು ಸೇವೆ ಮಾಡಿದೆ ಶೋಷಿತ ವರ್ಗಗಳಲ್ಲಿ ಶೋಷಿತರು ಆಗಲಿ ಎಷ್ಟೇ ಕೆಲಸ ಮಾಡಿದರೂ ಕೂಡ ಬಾಬು ಜಗಜೀವನ್ ರಾಮ್ ಪ್ರಧಾನಮಂತ್ರಿ ಆಗೋಕ್ಕಾಗಲಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೂ ಮುಖ್ಯಮಂತ್ರಿನೂ ಆಗೋಕ್ಕಾಗಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದಾದ್ರೂ ದೇಶದಲ್ಲಿ ಬಲಿಷ್ಠವಾಗಿ ನಿಂತಿದೆ ಅಂದರೆ ಅದು SC ST ಸಮುದಾಯ. ಅದಕ್ಕೆ ಸಾಕ್ಷಿಭೂತವಾಗಿ ಚಿತ್ರದುರ್ಗದಲ್ಲಿ ಆದಂಥ ಐಕ್ಯತಾ ಸಮಾವೇಶ ಸಾಕ್ಷಿಭೂತವಾಗಿದೆ. ನೀವೆಲ್ಲ ಕಾರಣಕರ್ತರಾಗಿದ್ದೀರಿ. ನಿಮ್ಮ ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲಿ ಕೂಡ ಸರ್ಕಾರ ಬದ್ಧವಾಗಿದೆ. ವಿಶೇಷವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇನ್ನೂ ಹೆಚ್ಚಿನ ಸಹಾಯವನ್ನು ಮಾಡಲಿ. ರೆಸಿಡೆನ್ಷಿಯಲ್ ಸ್ಕೂಲ್ಸನ್ನು ವಿಶೇಷವಾಗಿ ತೆಗೆದು ಈ ಮಕ್ಕಳನ್ನು ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಿ ಅಂತೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.